ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವುದರಿಂದ ಬೆಳಗಾವಿ ಜಿಲ್ಲೆಯ 7 ನದಿಗಳಲ್ಲಿ ಈಗ ಸ್ವಲ್ಪ ಪ್ರಮಾಣದಲ್ಲಿ ಜೀವಕಳೆ ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ 7 ನದಿಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಪ್ರಮಾಣ ಏರಿಕೆ ಆಗ್ತದೆ. ಕೃಷ್ಣಾ ನದಿಗೆ ಹರಿದು ಬರುತ್ತಿರುವ ನೀರಿನಿಂದ ಮಹಾರಾಷ್ಟ್ರ, ಕರ್ನಾಟಕದ ಆಂಧ್ರ ಪ್ರದೇಶ ರಾಜ್ಯದ ಜೀವನಾಡಿಯಾಗಿರುವ ಕೃಷ್ಣಾ ಸಾಕಷ್ಟು ಸ್ಥಿತಿ ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ಕಳೆದ 3 ತಿಂಗಳಿನಿಂದ ಕೃಷ್ಣಾ ಒಡೆಯಲು ಬರದಾಗಿತ್ತು. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಬಳಿ ಹರಿದು ಬರುತ್ತಿರುವ ನೀರು ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಜಿಲ್ಲೆ ರೈತರಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಇನ್ನು ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಬೀಳುವ ಪರಿಣಾಮ ಘಟಪ್ರಭಾ, ಮಲಪ್ರಭಾ, ಹಿರಣ್ಯಕೇಶಿ, ಮಾರ್ಕಂಡೇಯ, ವೇದಗಂಗಾ, ದೂಗಂಗಾ ನದಿಗಳು ನೀರು ಬರುವ ಸಾಧ್ಯತೆ. ग्रावी लेने हैं ಸಮುದ್ರದ ಅಲೆಗಳು ಹೊಂದಿರೋ ನೋಡ್ರಿ.
ಅಧಿಕಾರಿಗಳು ಡಿ ಸಿ ಅವ್ರ ನೇತೃತ್ವದಲ್ಲಿ ಒಂದು ಪ್ರಿಪ್ರೇಷನ್ ಮಾಡಿದ್ದಾರೆ, ಸಭೆ ಆಗಿದೆ. ಸೊ ಈಗ ನಾವು ಕೂಡ ನಮ್ಮ ಉಸ್ತುವಾರಿಯಲ್ಲಿ ಕೂಡ ಒಂದು ಸರ್ಕಾರ ಡೈರೆಕ್ಷನ್ ಕೊಟ್ಟಿದೆ ಸಭೆ ಮಾಡಬೇಕಂತ. ಸೊ ಅದು ಮಾಡಿದ್ದೀವಿ. ಸೊ ಈಗಾಗಲೇ ನಮ್ಮ ಸಮ್ಮುಖದಲ್ಲಿ ಭಾಳಷ್ಟು ವಿಚಾರಗಳು ಚರ್ಚೆ ಮಾಡಿದ್ದೀವಿ. ಅಂಥ ಆತಂಕ ಪಡುವಂಥ ಸಮಸ್ಯೆ ಏನಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಈಗಾಗಲೇ ನಮ್ಮ ಕುಡಿ ನೀರು ಕೂಡ 2 ತಿಂಗಳವರೆಗೆ ಮುಂಚೆನೇ ನಾವು ಡ್ಯಾಮ್ನಲ್ಲಿ ಸ್ಟಾಕ್ ಮಾಡಿ ಇಟ್ಟಿದ್ದೆವು. ಮತ್ತು ಇವತ್ತಿಂದ ನೀರು ಬರಲಿಕ್ಕೆ ಡ್ಯಾಮ್ಗೆ ಪ್ರಾರಂಭ ಆಗಿದೆ. ಸೊ ನಾಳೆ ಇನ್ನೂ ಹೆಚ್ಚಾಗ್ಬೋದು, ನಾಳೆ ಇನ್ನೂ ಹೆಚ್ಚಾಗ್ಬೋದು. ಬಹುಶಃ ನಮಗೇನು ಆತಂಕ ಇತ್ತು ಮಳೆ ಆಗ್ತಿಲ್ಲ, ನೀರು ಬರ್ತಾರ ಡ್ಯಾಮ್ಗೆ ಅಂತ, ಅದು ಇವತ್ತಿಂದ ನಮ್ಮನ್ನೆಲ್ಲ ಆ ಒಂದು ಭಯದಿಂದ ಮುಕ್ತ ಮಾಡಿದೆ. ಬಹುಶಃ ಒಂದು ವಾರ ಮಳೆ ಆದರೂ ಕೂಡ ಒಂದು 4-5 ತಿಂಗಳಿಗೆ ಬೇಕಾಗುವಷ್ಟು ನೀರು ಸಂಗ್ರಹಣೆ ಆಗುತ್ತೆ, 5 ಡೇಸ್. ಸೊ ಹೆಚ್ಚಾದರೆ ಅದು ಆಟೋಮೆಟಿಕ್ಕಾಗಿ ನಮ್ಗೆ ಅನುಕೂಲ ಆಗಿದೆ. ಈಗಂತೂ ಸದ್ಯಕ್ಕಂತೂ ನಾವು ಆತಂಕ ಪಡ್ತಾ ಇದ್ದೀವಿ, ಮಳೆ ಆಗದಿದ್ರೆ ಹೆಂಗೆ ಅಂತ. ದೂರ ಆಗಿದೆ. ಮತ್ತು ನಿನ್ನೆ ಇವತ್ತಿಂದ 3 ದಿವಸದ ಮಳೆ ಚೆನ್ನಾಗಿ ಆಗ್ತದೆ. ಇನ್ನೂ 3-4 ದಿವಸ ಮಳೆ ಆಗುವಂಥ ಒಂದು ನಿರೀಕ್ಷೆ ಇದೆ. ಇಷ್ಟಾದರೆ ಸದ್ಯದ ಏನು ಸಮಸ್ಯೆಯಿಂದ ನಾವು ಪಾರ ಆಗ್ತೀವಿ. ಅಕಸ್ಮಾತ್ ಕೂಡ ನೀರು ಬರ್ಲಿಕ್ಕೆ ಶುರು ಆಯಿತು. ಒಂದು ವಾರದಲ್ಲಿ ಕೂಡ ಅದು ಫುಲ್ ಆದರೆ ಏನು ಶಾರ್ಟೇಜ್ ಇತ್ತು ಬೆಳಗಾವಿ ಸಿಟಿಗೆ, ಅದು ಕೂಡ ಸಂಪೂರ್ಣವಾಗಿ ಸಪ್ಲೈ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಕೃಷ್ಣ ಇರ್ಬೋದು, ಹಿರಣ್ಯಕೇಶಿ, ಮಲಪ್ರಭಾ, ಘಟಪ್ರಭಾ, ಮಾರ್ಕಂಡೆ 5 ನದಿಗೆ ನಾವು ಏನು ನಿರೀಕ್ಷೆ ಮಾಡಿದ ನೀರಿಗೆ ಬರ್ತಾ ಇದೆ. ನಾಳೆ ಕೂಡ ಇನ್ನು ಹೆಚ್ಚಾಗುವ ನಿರೀಕ್ಷೆ ಇದೆ.